ಇದೇ ನೋಡಿ ಸ್ನೇಹಿತರೆ, ನಮ್ಮ ಕನ್ನಡದ ಹೆಸರಂತ ಆ್ಯಕ್ಟರು, ಆರ್ಟ್ ಡೈರೆಕ್ಟರ್ ಹಾಗೆ ಕಾಮಿಡಿಯನ್ ಪಾತ್ರ ಮಾಡುವ ನಮ್ಮ ಅರುಣ್ ಸಾಗರ್. ಸೊ ಇದು ನಿಮ್ಗೆ ಗೊತ್ತಿರ್ಬೋದು, ಅರುಣ್ ಸಾಗರ್ ಅವರ ವೈಫ್ ಆದ ಮೀರಾ ಮೇಡಮ್ ಅವರು ನಡೆಸಿಕೊಡ್ತಾ ಇರುವ ವೃಕ್ಷ ಆರ್ಟ್ ಸ್ಪೇಸ್ ಹಾಗೆ ಮೀ ಕಾಸಾ ಆರೋಗ್ಯಕರ ಕೆಫೆ. ಸೊ ಈ ಸ್ಥಳ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಮ್ಮ ಅರುಣ್ ಸಾಗರ್ ಸರ್ ಅವರು ಮತ್ತು ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಜುಗುಲ್ಬಂದಿ ಯಾವ ರೀತಿ ಇರುತ್ತೆ ಅಂತ. ಸೊ ಅವ್ರದ್ದು ಒಂದು ವಿಡಿಯೋ ತುಣುಕನ್ನು ನೋಡ್ಕೊಬರೋಣ ಬನ್ನಿ. ಆಕಾಶ ಮುರಿದೋದ್ರೂ ಪರವಾಗಿಲ್ಲ, ಭೂಮಿ ಸೀಳೋದ್ರೂ ಪರವಾಗಿಲ್ಲ, ನೀರ್ ಐಸ್ ಆದ್ರೂ ಪರವಾಗಿಲ್ಲ, ಐಸ್ ನೀರಾದ್ರೂ ಪರವಾಗಿಲ್ಲ, ಸೂರ್ಯನ ಜಾಗದಲ್ಲಿ ಚಂದ್ರ ಬರ್ಲಿ, ಚಂದ್ರನ ಜಾಗದಲ್ಲಿ ಸೂರ್ಯ ಬರ್ಲಿ, ಈ ನಮ್ಮ ನಿಂಬೆ ಹಣ್ಣು ಇಷ್ಟಪಟ್ಟಿರೋ ಈ ಡ್ರಿಂಕು ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, 2 ಬಾಟ್ಲು ತಗೊಂಡ್ ಬಾ. ಅದು ನೀವು ಕುಡಿಯೋ ಲೋಕಲ್ ರಮ್ಮೆ, ಕ್ವಾರ್ಟರ್ಗೆ 50 ರೂಪಾಯಿ. ನಾನ್ ಬರ್ತಿದ್ದೀನಿ ಚಿನ್ನ. ಹಾಯ್ ಎಲ್ಲ ಸ್ನೇಹಿತರೆ, ಸೊ ಎಲ್ಲರಿಗೂ ಶಿವರಾಕಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತ ನೋಡ್ಬೋದು, ನೀವು ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್. ಸೊ ಈ ರಸ್ತೆ ಬಂದ್ಬಿಟ್ಟು RR ನಗರ ಲಾಸ್ಟ್ ಬಸ್ ಸ್ಟಾಪ್ಗೆ ಹೋಗೋ ರಸ್ತೆ. ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ, ಇವತ್ತು ನಾನು ನಿಮಗೆ ಮನೆ ತೋರಿಸ್ತಾ ಇಲ್ಲ, ನಮ್ಮ ಅರುಣ್ ಸಾಗರ್ ಅವರ ವೈಫ್ ಆದ ಮೀರಾ ಮೇಡಮ್ ಅವರು ನಡೆಸಿಕೊಡ್ತಾ ಇರುವ ಕೆಫೆನ ತೋರಿಸ್ತಾ ಇದ್ದೀನಿ. ವೃಕ್ಷ ಆರ್ಟ್ ಸ್ಪೇಸ್ ಮತ್ತು ಮೀ ಕಾಸಾ ಆರೋಗ್ಯಕರ ಕೆಫೆನ ನಾನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇವರ ಕೆಫೆ ಎಲ್ಲಿ ಬರುತ್ತೆ ಅಂತಂದರೆ, ಇದೇ ರಾಜರಾಜೇಶ್ವರಿ ನಗರ RR ನಗರದಲ್ಲಿ ರೊಟೇಟ್ ಆಗಿರುವ ಕೆಫೆನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಸೊ ಇದು RR ನಗರ ಬಸ್ ಸ್ಟಾಪ್ಗೆ ಹೋಗೋ ರಸ್ತೆ. ಇಲ್ಲಿ ನಮಗೆ ವಾಟರ್ ಫಿಲ್ಟರ್ ಇದೆಯಲ್ಲ, ಇಲ್ಲಿ ನಾವು ಲೆಫ್ಟ್ಗೆ ತಗೋಬೇಕಾಗುತ್ತೆ. ಸೊ ಇಲ್ಲಿ ಎಡಕ್ಕೆ ತಗೊಂಡು ಒಂದೇ ರೋಡ್ ಮುಖಾಂತರ ನಾವು ಹೋಗಬೇಕಾಗುತ್ತೆ. ಈ ರಸ್ತೆ ಬಂದ್ಬಿಟ್ಟು ಡಾಕ್ಟರ್ ಅರುಣಾಚಲಂ ರಸ್ತೆಗೆ ಹೋಗೋ ದಾರಿ ಇದು. ಈ ಡೆಡ್ ಎಂಡ್ ಹೋಯ್ತು ಅಂದರೆ ಡಾಕ್ಟರ್ ಅರುಣಾಚಲಂ ರಸ್ತೆಗೆ ಹೋಗೋ ದಾರಿ ಇದು. ಸೊ ಹೀಗೆ ನಾವು ನೇರವಾಗಿ ಹೋಗಬೇಕು. ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಅರುಣ್ ಸಾಗರ್ ಅವರ ವೈಫ್ ಆದ ಮೀರಾ ಮೇಡಮ್ ಅವರು ನಡೆಸಿಕೊಡ್ತಾ ಇರುವ ಈ ಮೀ ಕಾಸಾ ಆರೋಗ್ಯಕರ ಕೆಫೆ ಇದು ಒಂದು ಹೆಲ್ತಿ ಫುಡ್ ಬಗ್ಗೆ ಒಂದು ಕೆಫೆ ಇದು. ಸೊ ಏನಂದರೆ ಸಿರಿಧಾನ್ಯಗಳಿಂದ ಅಡುಗೆನ ಮಾಡಿಕೊಡ್ತಾರೆ. ಸೊ ಮಾಡಿಟ್ಟಿರಲ್ಲ, ಸೊ ಆವಾಗಲೇ ಮಾಡಿ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಒಂದಿಷ್ಟು ಮಾತು ಕೇಳೋಣ ಬನ್ನಿ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮೀರಾ ಅರುಣ್. ಮೀ ಖಾಸಾ ಇರೋದು ಡಾಕ್ಟರ್ ಅರುಣಾಚಲಂ ರಸ್ತೆ, RR ನಗರ. ಮೀ ಖಾಸಾ ಇಸ್ ಅ ಹೆಲ್ದಿ ಮಿಲೆಟ್ ಕೆಫೆ, ತಮ್ಮೆಲ್ಲರ ಒಳಿತಿಗಾಗಿ. ಪ್ರತಿ ಶನಿವಾರ ಖಾನಾಗಾನ ಹಾಗೂ ಭಾನುವಾರ ಊಟಾಟದೊಂದಿಗೆ ನಾವು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಶನಿವಾರ ಖಾನಾಗಾನದಲ್ಲಿ 6 ಗಂಟೆ ಊಟ, ಅಂದರೆ ಸೂರ್ಯ ಮುಳುಗೋದ್ರೊಳಗೆ ಊಟ ಮುಗಿಸ್ಬೇಕು, ತದನಂತರ ಸಂಗೀತ ಕಾರ್ಯಕ್ರಮ ಅಥವಾ ಯಾವುದೇ ಆಕ್ಟಿವಿಟಿ ಮುಗಿಸ್ಕೊಂಡು ಮನೆಗೆ ಹೋಗೋದು ಅಂತ. ಭಾನುವಾರ ಅಂತ ಬಂದಾಗ ಮಕ್ಕಳಿಗಾಗಿ ಊಟ ಫಸ್ಟು, ಆಮೇಲೆ ಆಟ. ಸೊ ಒಂದಿಷ್ಟು ಮಾಹಿತಿನ ನೀವು ಕೇಳ್ಕೊಂಡ್ರಿ. ಸೊ ಹೀಗೆ ನಾವು ನೇರವಾಗೇ ಬರಬೇಕು. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ನಾವು ಊಟಕ್ಕೆ ಬರಬೇಕು ಅಂತಂದರೆ ಮುಂಚಿತವಾಗಿಯೇ ಅವರಿಗೆ ಕಾಲ್ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ನ ತೊಗೋಬೇಕಾಗುತ್ತೆ. ಸೊ ಆವಾಗ ಇಂಥ ಟೈಮ್ಗೆ ಬರ್ತೀನಿ ಅಂತಂದರೆ ಆ ಟೈಮ್ಗೆ ಮಾತ್ರ ಅಡುಗೆ ಮಾಡಿರ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಅಡುಗೆನ ರೆಡಿ ಮಾಡಿಟ್ಟಿರಲ್ಲ. ಸೊ ನಾವು ಬರ್ತೀವಿ ಅನ್ನೋದಕ್ಕೆ ಮುಂಚೆ 1-2 ಅವರ್ ಮುಂಚೆ ಇನ್ಫಾರ್ಮ್ ಮಾಡಿದಾಗ, ಸೊ ನಿಮಗೇನು ಅಡುಗೆ ಬೇಕು ಅಂದರೆ ಇಲ್ಲಿ ಬಂದು ಓನ್ಲಿ ಫಾರ್ ವೆಜಿಟೇರಿಯನ್ನು. ಸೊ ಅದಲ್ಲದೆ ಹೆಲ್ತಿ ಫುಡ್ಡು. ಸೊ ಮೆನುನ ನಿಮಗೆ ಕೊಡ್ತಾರೆ. ಆ ಮೆನು ಮುಖಾಂತರ ನೋಡಿಬಿಟ್ಟು ನೀವು ಆಯ್ಕೆ ಮಾಡ್ಬೋದು. ಸೊ ನಾವು ಇಲ್ಲಿಂದ ನೇರವಾಗಿ ಬರಬೇಕಾಗುತ್ತೆ. ಮತ್ತು ಇದಲ್ಲದೆ ಶನಿವಾರ ಭಾನುವಾರನೂ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಸೊ ಅದನ್ನು ನೀವು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡು ಸೊ ಮಾಡಬೇಕಾಗುತ್ತೆ. ಫೋನ್ ಮಾಡಿಬಿಟ್ಟು ಅವ್ರ ಹತ್ರ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಇದಕ್ಕೆ ಏನಿದೆಯೋ ರೆಡಿ ಮಾಡಿಟ್ಟಿರ್ತಾರೆ. ಮತ್ತು ಇನ್ಫಾರ್ಮೇಷನು ಅವ್ರದ್ದು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರ್ತಾರೆ. ಸೊ ಇಲ್ಲಿ ನಾವು ಡೆಡ್ ಎಂಡ್ಗೆ ಬರಬೇಕಾಗುತ್ತೆ. ಡೆಡ್ ಎಂಡ್ಗೆ ಬರೋದಕ್ಕೆ ಮುಂಚೆ ಒಂದು ಸ್ವಲ್ಪ ದೂರದ ಹಿಂದೆನೇ ಲೆಫ್ಟ್ ಸೈಡ್ನಲ್ಲಿ ಈ ಕೆಫೆ ಇದೆ. ಸೊ ನೋಡಿ ಸ್ನೇಹಿತರೆ, ಇದೇ ನಮ್ಮ ಮೀರಾ ಅರುಣ್ ಸಾಗರ್ ಮೇಡಮ್ ನಡೆಸಿಕೊಡ್ತಾ ಇರುವ ವೃಕ್ಷ ಸ್ಪೇಸ್ ಆರ್ಟ್ ಸ್ಪೇಸ್ ಮತ್ತು ಮೀ ಕಾಸಾ ಆರೋಗ್ಯಕರ ಕೆಫೆ. ಸೊ ಇಲ್ಲಿ ಬನ್ನಿ, ಇದರದ್ದು ಒಂದು ಕ್ಲಿಪ್ಸ್ ನೋಡೋಣ. ನಮ್ಮಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅವಕಾಶ ಇದೆ. ಅಂದರೆ ನೀವು ನಿಮ್ಮ ಸೆಲೆಬ್ರೇಷನ್ಸ್ನ ಇಲ್ಲಿ ಮಾಡ್ಕೋಬಹುದು. ಬರ್ತ್ಡೇ ಇರ್ಬೋದು, ಆನಿವರ್ಸರೀಸ್ ಇರ್ಬೋದು, ಸೀಮಂತ ಇರ್ಬೋದು, ಗೆಟ್ ಟುಗೆದರ್ ಇರ್ಬೋದು, ಕಿಟ್ಟಿ ಪಾರ್ಟಿ ಇರ್ಬೋದು, ಯಾವ ಥರದ ಫಂಕ್ಷನ್ ಬೇಕಾದ್ರೂ ನೀವೆಲ್ಲಿ ಹಾಕಬಹುದು. ನಾವು 3 ಥರದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಒಂದು ಪರಿಸರ ರಕ್ಷಣೆ, ಮಾನಸಿಕ ರಕ್ಷಣೆ, ದೈಹಿಕ ರಕ್ಷಣೆ ಅಂತ ಎಲ್ಲದೂ ಪ್ಯಾರಲ್ ಅಲ್ಲಿ ತಗೊಂಡು ಹೋಗ್ತಾ ಇರೋದ್ರಿಂದ ನೀವು ಇಲ್ಲಿ ಬಂದು ಇಡೀ ದಿನ ಮಸ್ತ್ ಮಜಾ ಮಾಡ್ಬೋದು.
ಹೌದು, ಪ್ರತಿ ಭಾನುವಾರ ನಡೆಯುತ್ತೆ ಮಧ್ಯಾಹ್ನ 1ರಿಂದ 3 ಗಂಟೆ ತನಕ. ಕೆಲವೊಂದು ಇಂಡೋರ್ ಆ್ಯಕ್ಟಿವಿಟೀಸ್ ಆದರೆ, ನಾವೇನ ಮಕ್ಕಳನ್ನ ಆಚೆ ಕಡೆ ಕರ್ಕೊಂಡು ಹೋಗ್ತೀವಿ ಆಟ ಆಡೋಕ್ಕೆ ಅನ್ನೋದಾದರೆ, ಅದು ಸಂಜೆ 4:30ಯಿಂದ 7:30ವರೆಗೂ ನಡೆಯುತ್ತೆ. ಹೌದು, ನಿಮ್ಮ ಮಕ್ಕಳನ್ನ ಇಲ್ಲಿಗೆ ಯಾಕೆ ಕರ್ಕೊಂಬರಬೇಕು, ಕರ್ಕೊಂಬರೋದ್ರಿಂದ ಉಪಯೋಗ ಏನು? ಹೌದು, ಮಕ್ಕಳಿಗೆ ಟಿ ವಿ ಅಡಿಕ್ಷನ್, ಫೋನು, ಮತ್ತು ಅವ್ರು ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟ್ರೆಸ್ಸು, ನಾನಾ ಥರ ಬಾಧೆ ಈ ಸಣ್ಣ ಮಕ್ಕಳಿಗೆ ಇದ್ದೇ ಇರುತ್ತೆ. ಸಣ್ಣ ಮಕ್ಕಳಿಂದ ಅವ್ರಿಗೆ ಏನು ನೋಡಬೇಕು, ಏನು ನೋಡಬಾರ್ದು, ಏನು ಕೇಳಬೇಕು, ಏನು ಕೇಳಬಾರ್ದು, ಹೇಗಿರಬೇಕು, ಹೇಗೆ ರೆಸ್ಪೆಕ್ಟ್ ತೋರಿಸ್ಬೇಕು, ಇದೆಲ್ಲದ್ರ ಬಗ್ಗೆ ಗೊತ್ತಾಗೋದೇ ಪರಿಸರದಿಂದ. ಹೇಗೋ ಇತ್ತೀಚಿಗಿನ ಮಕ್ಕಳಲ್ಲಿ ನಾವು ಇದನ್ನು ಸ್ವಲ್ಪ ಕಡಿಮೆನೇ ನೋಡ್ತಾ ಇದ್ದೀವಿ. ನಿಮಗೂ ಅದೆಲ್ಲ ಜಾಸ್ತಿ ಬರಬೇಕು ಮಕ್ಕಳಿಗೆ ಅನ್ನೋದಾದರೆ, ನಾವು ಸಣ್ಣಕ್ಕಿರ್ತಾ ಬಾಲ್ ವಿಕಾಸ್, ಬಾಲ್ ಮಂದಿರ್ ಆ ಥರದಲ್ಲಿ ವ್ಯಾಲ್ಯೂ ಕತೆಗಳು ಹೇಳಿ ಉತ್ತೇಜಿಸೋರು, ಹಾಗೂ ಬೇರೆ ಥರದ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡಿ ಅವ್ರುಗಳಿಗೆ ಒಂದಲ್ಲ ಒಂದು ರೀತಿ ಆ ಹೆಲ್ದಿ ಮೈಂಡ್ಸೆಟ್ ಗ್ರೂಪನ್ನು ದೊಡ್ಡದಾಗಿ ಮಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅರುಣ್ ಸಾಗರ್ ಮೇಡಮ್ ಅವರು, ಮೀರಾ ಮೇಡಮ್ ಅವರು ನಡೆಸಿಕೊಡ್ತಾ ಇರುವ ಮೀ ಕಾಸಾ, ಸೊ ಒಂದು ಹೆಲ್ತಿ ಫುಡ್ನ ಕೆಫೆನ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಅದಲ್ಲದೆ ಅರುಣ್ ಸಾಗರ್ ಹಾಗೂ ಕಿಚ್ಚ ಸುದೀಪ್ ಸರ್ ಅವರ ಜುಗಲ್ಬಂದಿ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತು. ಸೊ ಅವರ ಯಾವ ಮೂವಿ ನಿಮಗೆ ಇಷ್ಟ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಈ ಸ್ಥಳದ ಗೂಗಲ್ ಲಿಂಕ್ನ ನಾನು ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲೂ ಮೆನ್ಷನ್ ಮಾಡಿರ್ತೀನಿ, ಕಮೆಂಟ್ಸ್ ಬಾಕ್ಸ್ನಲ್ಲೂ ಮೆನ್ಷನ್ ಮಾಡಿರ್ತೀನಿ. ನೀವು ಈಸಿಯಾಗಿ ಕೆಫೆಗೆ ಹೋಗೋದಕ್ಕೆ ಮುಂಚೆ ದಯವಿಟ್ಟು ಕಾಲ್ ಮಾಡಿ ಏನು ಬೇಕು ಅಂತ ಕೇಳಿ ಆಮೇಲೆ ಪ್ಲ್ಯಾನ್ನ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.